ಗುರುಗಳೇ, ಏನಿದು ಇಷ್ಟೊಂದು ರಕ್ತ ಬರ್ತಾ ಇದೆ? ನೋಡ್ಕೊಂಡು ಹೆಚ್ಚತ್ತಾನೆ. ಹೇಗಪ್ಪ ಈ ರಕ್ತ ನಿಲ್ಸೋದು? ಅಯ್ಯೋ, ನಾನು ಹೋಗಿ ಇವಳ ಕೈ ಸಿಕ್ಕಾಕೊಂಡ್ಬಿಟ್ನಲ್ಲ. ರಕ್ತ ನಿಲ್ಸೋ ನೆಪದಲ್ಲಿ ಬೆರಳನ್ನ ಬಾಯಿಲಿಟ್ಕೊಂಡು ನನ್ನ ಕಚ್ಚಿ ಸಾಯಿಸ್ಬಿಟ್ರೆ ಇಲ್ಲ, ನಾನು ಹೇಗಾದ್ರೂ ತಪ್ಪಿಸ್ಕೊಂಡ್ಬಿಡ್ಬೇಕು. ಇರಿ ಅಜ್ಜಿ, ಸುಮ್ಮನೆ ಇರಿ ಅಜ್ಜಿ. ಬಿಡು, ನನಗೇನಂತ ದೊಡ್ಡ ಗಾಯ ಆಗಿಲ್ಲ. ಅಯ್ಯೋ ಅಜ್ಜಿ, ಏನಿದೆ ಅಜ್ಜಿ? ಏ ಮಿನಿ, ಕೈ ಯಾಕೆ ಹಾಕಿತ್ಕೊಂಡೆ? ಅಮೃತ ನೋಡ್ತಾ ಇದ್ದಾಳೆ ತಾನೆ? ಯಾಕಿಷ್ಟು ಗಾಬರಿ ಆಗಿದ್ದೀರಾ ಅತ್ತೆಮ್ಮ? ಏನೆಲ್ಲ ಬಿಡಿ ಆಂಟಿ, ಸಣ್ಣ ಗಾಯ ಅಷ್ಟೇ. ನಾನೇ ಪಟ್ಟಿ ಮಾಡ್ತೀನಿ. ಅಮೃತಂಗೆ ಯಾಕೆ ತೊಂದರೆ? ಸರಿ, ನಾನು ಮಾವಂಗೆ ಸೀಕರಣೆ ಮಾಡ್ಕೊಡ್ತೀನಿ. ಅಮೃತ, ಬೇಡಮ್ಮ, ಬೇಡ. ನೀನು ಅರ್ಜುನ್ ನೋಡ್ಕೊಳ್ಳೋದ್ರಲ್ಲೇ ಸುಸ್ತಾಗಿರ್ತೀಯ. ಹೋಗಿ ಅವ್ನು ನೋಡ್ಕೊ. ಸೀಕರಣೆನ ಏಮ ಮಾಡ್ತಾಳೆ. ನೀನು ಹೋಗು, ಅರ್ಜುನ್ ನೋಡ್ಕೊ. ಏನಾಯ್ತು ನನಗೆ? ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಸೆಳೆತ. ನನಗೆ ಬೇಕಾಗಿರೋದು ಇಲ್ಲೇ ಎಲ್ಲೋ ಇದೆ ಅನ್ನೋ ಭಾವನೆ. ಏನಿರ್ಬೋದು? ವಿಷ್ಣು ಇಲ್ಲದೆ ಇರುವಾಗ ಅವ್ರ ಕೊನೆಗೆ ಹೋದ್ರೆ ಸುಮ್ಮನೆ ತೊಂದರೆ ಆಗತ್ತೆ. ಯಾರಾದ್ರೂ ನೋಡಿದ್ರೆ ಸುಮ್ಮನೆ ತಪ್ಪಾಗಿ ತಿಳ್ಕೊತಾರೆ. ನಾನು ಹೋಗೋದನ್ನ ಯಾರಾದ್ರೂ ನೋಡಿದ್ರೆ ಏನ್ ಮಾಡ್ಲಿ? ಸರಿ ತಪ್ಪುಗಳನ್ನ ಯೋಚನೆ ಮಾಡ್ಕೊಂಡು ಕೂರೋ ಸಮಯ ಅಲ್ಲ ಇದು. ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ಮೂಲಾಚೆ ಇಲ್ಲದೆ ಅವರನ್ನ ಅಲ್ಲೇ ಬಲಿ ತಗೋತೀನಿ. ಪಾಪ ಪುಣ್ಯದ ಬಗ್ಗೆ ಲೆಕ್ಕಾಚಾರ ಹಾಕುವಷ್ಟು ಸಮಯ ನನಗಿಲ್ಲ. ಗುರಿ ಸಾಧನೆ ಒಂದೇ ಈಗ ನನಗೆ ಮುಖ್ಯ. ಅಮೃತ ಅವರೇ, ಅರ್ಜುನ್ ಅವ್ರು ಕೂಗ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಬೇಕಾಗಿರುತ್ತೆ ಅನ್ಸುತ್ತೆ. ಹೋಗಿ ನೋಡೋಣ. ಪಾಪ ಬಂದೆ ಅರ್ಜುನ್ ಅವರೇ. ನಾನು ನೋಡ್ತಾನೆ ಇದ್ದೀನಿ, ಬೆಳಿಗ್ಗೆಯಿಂದ ಒಂಥರ ಇದೆಯಾ. ಹೇಮ ಹೇಳ್ತಾ ಇದ್ಲು ಏನು ಊಟ ಕೂಡ ಮಾಡಿಲ್ಲ ಅಂತ. ಯಾಕಮ್ಮ, ಹುಷಾರಿಲ್ವಾ? ಯಾಕೋ ಮನ್ಸು ಸರಿ ಇಲ್ಲ ಕಣೋ. ರುದ್ರನ್ ನೆನಪು ತುಂಬಾ ಕಾಡ್ತಾ ಇದೆ. ನೋಡ್ದ್ಯಾ ಎಷ್ಟು ಬೇಗ 1 ವರ್ಷ ಆಗೋಯ್ತು. ಅವನ್ ನೆನ್ಪು ಬಂದಾಗೆಲ್ಲ ಆ ನಾಗಿನೇ ನೆನ್ಪು ಬರುತ್ತೆ. ಆತಂಕ ದುಃಖ
ಎರಡು ಒಟ್ಟೊಟ್ಟಿಗೆ ಕಾಡುತ್ತೆ. ಯಾವ್ದ್ರ ಮೇಲೂ ಗಮನ ಇಲ್ಲ. ಮನ್ಸಿಗೆ ಯಾಕೋ ತುಂಬಾ ನೋವಾಗಿದೆ ಕಣೋ. ಏನು ಮಾಡೋಕ್ಕಾಗತ್ತಮ್ಮ, ಎಲ್ಲ ನಮ್ಮ ಕೈ ಮೀರಿ ನಡೆದು ಹೋಯ್ತು. ಅದೇ ನಂಗೆ ಆತಂಕ ವಿಷ್ಣು. ಮತ್ತೆ ಇನ್ನೇನೇನು ಕೈ ಮೀರೋಗುತ್ತೋ ಅಂತ. ಅಂದರೆ ಹಾ ನಾಗಿನಿ ಇದೇ ಮನೇಲಿದ್ದಾಳೆ. ನನಗೆ ತುಂಬಾನೇ ಸೂಚನೆಗಳು ಸಿಗ್ತಾ ಇವೆ. ಅಮ್ಮ, ಏನು ಹೇಳ್ತಿದ್ದೆ ನೀನು? ಈ ಮನೆಯಲ್ಲಿದ್ದಾಳೆ ಅಂತಂದ್ರೆ? ಹೌದು ವಿಷ್ಣು, ಅವಳು ನಾಗಮಣಿ ವಿಚಾರದಲ್ಲಿ ಯಾರ್ಯಾರ ಮೇಲೆ ದ್ವೇಷ ಇಟ್ಕೊಂಡಿದ್ನು ಅವನ್ನೆಲ್ಲ ಬಲಿ ತಗೊಂಡಿದ್ದಾಳೆ. ಈಗ ಉಳಿದಿರೋದು ನೀನೊಬ್ಬನೇ. ಅದೇ ನನಗೆ ತುಂಬಾ ಭಯ ಕಾಡ್ತಾ ಇರೋದು. ಅವಳು ಖಂಡಿತವಾಗ್ಲೂ ಸುಮ್ಮನೆ ಕೂರೋಳಲ್ಲ, ಏನಾದ್ರೂ ಒಂದ್ ಚಾಕ್ತಾನೆ ಇರ್ತಾಳೆ. ಅಲ್ಲಮ್ಮ, ಇಷ್ಟೊಂದು ಖಚಿತವಾಗಿ ಈ ಮನೆಯಲ್ಲೇ ಇದ್ದಾಳೆ ಅಂತೇಳಿ ಹೇಗೆ ಹೇಳ್ತೀಯ ನೀನು? ಹೇಗೆ ಸಾಧ್ಯ? ಅಲ್ಲ, ಈ ಮನೆಯಲ್ಲಿ ಯಾರ ಮೇಲಾದ್ರೂ ಅನುಮಾನ ಇದೆ ನಿನಗೆ? ನೋಡು, ಹೇಗೆ ಯಾಕೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ನನ್ನ ಅನುಮಾನಗಳಿಗೆ ಬಲವಾದ ಕಾರಣಗಳು, ಸೂಚನೆಗಳಿವೆ. ಇದಂತೂ ಸತ್ಯ. ಸದ್ಯಕ್ಕೆ ನನಗೆ ಅನುಮಾನ ಇರೋದು ಆ ಅಮೃತ ಮೇಲೆ. ಏನೋ ನಮ್ಮ ಅಮೃತನ? ಸಾಧ್ಯನೇ ಇಲ್ಲ ಅಮ್ಮ. ಅಲ್ಲ ಅಮ್ಮ, ಈ ಹಿಂದೆ ಈ ತರ ಅನುಮಾನ ಬಂದು ಪಾಪ ಆ ಹುಡುಗಿನ ಪರೀಕ್ಷೆ ಮಾಡಿದ್ವಿ ಅಲ್ವಾ? ಅಮೃತ ನಾಗಿಣಿ ಅಲ್ಲ ಅನ್ನೋ ವಿಚಾರ ನಮ್ಗೆ ಆಗ್ಲೇ ಗೊತ್ತಾಯ್ತು ಅಲ್ವಾ? ಮತ್ತ್ಯಾಕೆ ನಿನಗೆ ಈ ಅನುಮಾನ? ಅಮ್ಮ, ನನಗೆ ಯಾಕೆ ಇದು ಸರಿ ಅನ್ನಿಸ್ತಾ ಇಲ್ಲಮ್ಮ. ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಕಣೋ. ಆದ್ರೆ ಆ ನಾಗಿನಿ ಅವಳ ರಹಸ್ಯನ ಅಷ್ಟೊಂದು ಸುಲಭವಾಗಿ ಬಿಟ್ಕೊಡಲ್ಲ ಅಂತ ನಿನಗೆ ಗೊತ್ತಿದೆ ತಾನೆ? ಅಮೃತ ಸಂಜೀವಿನಿ ಲೋಕಕ್ಕೆ ಹೋಗಿ ಬಂದಾಗಿಂದ ನನ್ನ ಅನುಮಾನಗಳು ಹೆಚ್ಚಾಗಿದೆ. ಅದೊಂದೇ ಅಲ್ಲ, ನನ್ನ ಅನುಮಾನಕ್ಕೆ ಸಾಕಷ್ಟು ಕಾರಣಗಳಿವೆ. ಅದನ್ನೆಲ್ಲ ಈಗ ನಿನ್ಗೆ ಅರ್ಥ ಮಾಡೋ ಸ್ಥಿತಿಲಿ ನಾನಿಲ್ಲ. ನೋಡು, ನಿನ್ಗೆ ನಿಮ್ಮ ಅಮ್ಮನ ಮೇಲೆ ನಂಬಿಕೆ ಇದೆ ತಾನೆ? ನಾನು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತೀನಿ ಅನ್ನೋ ನಂಬಿಕೆ ನಿನಗಿದೆ ತಾನೆ? ಆ ನಂಬಿಕೆ ಇದೆ ಅಮ್ಮ. ಆದ್ರೂ ನೋಡು, ಮಾತು ಬೇಡ. ಹೋಗ್ತಾ ಹೋಗ್ತಾ ಇಲ್ಲ ನಿನ್ಗೆ ಅರ್ಥ ಆಗತ್ತೆ. ನಾನೇನು ಪ್ರಶ್ನೆ ಕೇಳ್ಬೇಡ. ನೋಡು, ನಾಳೆ ಭೈರವ ಬಾಬುನ ಮನೆಗೆ ಬರಕ್ ಹೇಳು. ಈಗ ನಮಗ್ ಬಂದಿರೋ ಅನುಮಾನನ ಆದಷ್ಟು ಬೇಗ ನಾವು ಬಗೆಹರಿಸ್ಕೊಳ್ಳೋಣ. ನೋಡು, ಈ ವಿಚಾರ ನನಗೆ ನಿನಗೆ ಬಿಟ್ಟು ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಈ ರಹಸ್ಯನ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಂದು, ಗೊತ್ತಾಯ್ತಾ? ಸರಿ ಅಮ್ಮ, ಹಾಗೆ ಆಗಲಿ. ಅರ್ಜುನವ್ರೆ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಾಯ್ತು ಅರ್ಜುನ್ ಅವರೇ? ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ನೆನಪಿದೆಯಾ ಅಮೃತ ಅವರೇ, ಕಂಬದ ಪೂಜೆಲೆ ನಾವಿಬ್ಬರು ಒಗಟಿನ ಆಟ ಆಡುವಾಗ ನೀವು ನನ್ನ ಪಾಲಿನ ಸಂಜೀವಿನಿ ಅಂತ ಹೇಳಿದ್ದೆ.
ಆದರೆ ನೀವು ಅದನ್ನು ಅಕ್ಷರಶಃ ನಿಜ ಮಾಡಿಬಿಟ್ರಿ. ನಿಮ್ಮ ಪ್ರಾಣನ ಒತ್ತೆ ಇಟ್ಟು ನನ್ನ ಪ್ರಾಣನ ಉಳಿಸಿದ್ರಿ. ಒಳ್ಳೆ ಸ್ನೇಹಿತೆ ಆದ್ರಿ. ನನ್ನ ಪ್ರೇಯಸಿಯಾಗಿ ನನ್ನ ಏಕಾಂತನ ನೀಗಿಸಿದ್ರಿ. ನನ್ನ ಕೈ ಹಿಡಿದು ನನ್ನ ಬಾಳಿಗೊಂದು ಅರ್ಥ ಕೊಟ್ರಿ. ನನಗೆ ಮರು ಜನ್ಮ ಕೊಟ್ಟು ತಾಯಿನೂ ಆಗ್ಬಿಟ್ರಿ ಕಣ್ರಿ. ಇನ್ಯಾವ ತ್ಯಾಗನೂ ಉಳಿಸಿಲ್ಲ ನೀವು. ಹೊಗಳಿಕೆಗೆ ಮೀರಿದ ತ್ಯಾಗನ ಮಾಡಿದಿರ ಕಣ್ರಿ. ನಿಮ್ಮ ಸಾಂಗತ್ಯದ ಋಣನ ನಾನು ಹೇಗೆ ತೀರಿಸ್ಲಿ? ಸಾಂಗತ್ಯ ಕೊಟ್ಟವರು ನೀವು ಅರ್ಜುನರೇ. ಬರಡಾಗಿದ್ದ ನನ್ನ ಜೀವನದಲ್ಲಿ ಪ್ರೀತಿಯನ್ನು ತಂಗಾಳಿನ ತಂದವರು ನೀವು. ಒಂಟಿಯಾಗಿದ್ದ ನನ್ನ ಹೆಜ್ಜೆಗೆ ಜೊತೆಯಾಗಿ ಹೆಜ್ಜೆ ಹಾಕಿ ಆಸರೆ ಆದವ್ರು ನೀವು. ಎಂಥದ್ದೇ ಕಷ್ಟ ಬಂದರೂ ಹೂವಿನ ಥರ ಅನ್ಸೋ ಹಾಗೆ ಹೆಗಲಾಗಿ ನಿಂತವ್ರು ನೀವು. ಆಕಾರನೇ ಇಲ್ಲದ ನನ್ನ ಬದುಕಿಗೆ ಒಂದು ಹೊಸ ಅರ್ಥ ಕೊಟ್ಟ ಋಣ ನನ್ನ ಮೇಲಿರುವಾಗ ನೀವು ಋಣದ ಮಾತಾಡ್ತಾ ಇದ್ದೀರಾ? ಅಷ್ಟಕ್ಕೂ ನಮ್ಮಿಬ್ಬರ ಮಧ್ಯೆ ಈ ಥರದ ಮಾತುಗಳಿಗೆ ಅಗತ್ಯ ಏನಾದರೂ ಇದೆಯಾ ಹೇಳಿ? ನಾವಿಬ್ಬರು ಎರಡು ದೇಹ ಒಂದು ಆತ್ಮ ಅಂದಮೇಲೆ ಒಬ್ರಿಗೊಬ್ರು ಆಗಬೇಕಾಗಿರೋದು ಧರ್ಮನೇ ಹೊರತು ಉಪಕಾರ ಅಲ್ಲ ಅಲ್ವಾ? ಅಮೃತ ಅವರೇ, ಅಂಡಮಾನಲ್ಲಿ ನಿಮ್ಮ ಪ್ರಾಣನ ಒತ್ತೆ ಇಟ್ಟು ನನ್ನ ಪ್ರಾಣನ ಉಳಿಸಿದ್ರಲ್ಲ, ಹೇಳಿ ಆ ಋಣನ ಹೇಗೆ ತೀರಿಸ್ಲಿ? ಹೀಗೆ ಸರಿ ಸರಿ, ಈಗ ಋಣ ಸಂದಾಯ ಆಯ್ತಲ್ವಾ? ಇವತ್ತಿಗಿಷ್ಟು ಸಾಕು. ಚಿಕಿತ್ಸೆ ತಗೊಂಡು ಸುಸ್ತಾಗಿದ್ದೀರಾ, ಮಲ್ಕೊಳ್ಳಿ. ಇದು ಚಿಕಿತ್ಸೆ ಒಂದು ಭಾಗ ಕಣ್ರಿ. ಇದು ಒಂಥರ ಪ್ರಕೃತಿ ಚಿಕಿತ್ಸೆನೇ ಅಲ್ವಾ? ಬೇಕಾದ್ರೆ ಕೇಳ್ಕೊಂಡು ಬನ್ನಿ. ಸಾಕು ಸಾಕು, ಅತಿ ಆದ್ರೆ ಅಮೃತನೂ ವಿಷ ಅಂತಾರೆ ಅಲ್ವಾ? ಈಗ ಮಲ್ಕೊಳ್ಳಿ, ತಲೆ ಸುತ್ತ ಬರುತ್ತೆ. ಕೇಳೋದ್ ಮರ್ತೆ, ಅತ್ತೆಮ್ಮ ಹತ್ರ ಮಾತಾಡಿದ್ರ ನೀವು? ನಾನು ನೋಡ್ತಾನೆ ಇದ್ದೀನಿ, ಆಶ್ರಮದಿಂದ ಬಂದಾಗಿಂದ ಅವ್ರ ಮಾಮೂಲು ಹಾಗೆ ಇಲ್ಲ. ಯಾವಾಗ್ಲೂ ಏನೋ ಒಂಥರ ಆತಂಕ ಭಯದಲ್ಲೇ ಇರ್ತಾರೆ. ನಾನು ಗಮನಿಸ್ತಾನೆ ಇದ್ದೀನಿ. ಮುಂಚೆ ಇದ್ದಷ್ಟು ಉತ್ಸಾಹ ಅವ್ರ ಮುಖದಲ್ಲಿ ಕಾಣ್ತಾ ಇಲ್ಲ ರೀ. ಯಾವಾಗ್ಲೂ ಅವ್ರ ಲೋಕದಲ್ಲೇ ಕಳೆದು ಹೋಗಿರ್ತಾರೆ. ಅವ್ರು ಯಾವತ್ತೂ ಹೀಗಿದ್ದು
ನಾನು ಗಮನಿಸಿದೆ ಹೇಮ. ಅಮ್ಮನ ಹತ್ರ ಮಾತಾಡ್ಕೊಂಡು ಬಂದೆ. ಒಳ್ಳೇದಾಯ್ತು. ಏನಾದರೂ ಹೇಳಿದ್ರ ನಿಮ್ಮ ಹತ್ರ? ನನಗಿಂತ ನಿಮ್ಮ ಹತ್ರ ಮನ್ಸು ಬಿಚ್ಚಿ ಮಾತಾಡ್ತಾರೆ, ಅದಕ್ಕೆ ಹೇಳಿದ್ದು ಮಾತಾಡಿ ಅವ್ರ ಹತ್ರ ಅಂತ. ಹಾಂ ಹೇಮ, ಅಮ್ಮ ರುದ್ರನ ತುಂಬ ಹಚ್ಕೊಂಡಿದ್ದ ವಿಷಯ ನಿನಗೂ ಗೊತ್ತೇ ಇದೆ ಅಲ್ವಾ? ನಮ್ಮ ರುದ್ರ ಸತ್ತು 1 ವರ್ಷ ಆಗ್ತಾ ಇದೆ. ಬೇಡ ಬೇಡ ಅಂದರೂ ಮನಸ್ಸು ಕದಡಿ ಸಂಕಟ ಆಗ್ತಾ ಇರುತ್ತೆ. ಆ ಘಟನೆಗಳು ಮತ್ತೆ ಮತ್ತೆ ನೆನಪಾಗಿರ್ತವೆ ಅಮ್ಮನಿಗೆ. ಸಹಜನೇ. ಅದರಲ್ಲೂ ನಮ್ಮ ರುದ್ರಂದು ತುಂಬ ದುರದೃಷ್ಟಕರವಾದಂಥ ಸಾವು. ಹಾಗಾಗಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ. 1-2 ದಿನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ. ಹೆತ್ತೊಟ್ಟೆ ಸಂಕಟ ತಾನಾಗೆ ಕರಗಬೇಕು. 1-2 ದಿನ ಅವ್ರಾಗೆ ಸಮಾಧಾನ ಮಾಡ್ಕೊಳ್ತಾರೆ. ಈಗ ನಾವು ಮಾತಾಡ್ಸಕ್ಕೆ ಹೋದರೆ ಸುಮ್ಮನೆ ಅವ್ರಿಗೂ ಹಿಂಸೆ. ಅದು ಸರಿ ಅನ್ನಿ. ಆ ತಾಯಿ ಜೀವ ಎಷ್ಟು ಒದ್ದಾಡ್ತಾ ಇದೆಯೋ ಏನೋ. ಏನೇ ಹೇಳಿ, ಎಂಥ ತಂದೆ ತಾಯಿಗೂ ಅವ್ರ ಕಣ್ಮುಂದೆ ಅವ್ರ ಮಕ್ಳಿಗೆ ಇಂಥ ಸಾವು ಬರಬಾರ್ದು ರೀ. ದೇವರು ಅನ್ಯಾಯ ಮಾಡಿಬಿಟ್ಟ ನಮ್ಮ ರುದ್ರಂಗೆ. ಅನ್ಯಾಯವಾದ ಸಾವು ಕೊಟ್ಬಿಟ್ಟ ಅವನಿಗೆ. ಏನೂ ಮಾಡೋಕ್ಕಾಗಲ್ಲ. ಯುದ್ಧ ಶುರುವಾಗಿದೆ. ರುದ್ರನಿಗಾದದ್ದು ನನಗಾಗೋದಕ್ಕೆ ನಾನು ಅವಕಾಶ ಕೊಡಲ್ಲ. ಅವಳೋ ನಾನು ನೋಡೇ ಬಿಡೋಣ. ಆ ನಾಗಿಣಿಯಿಂದ ನನ್ನನ್ನು ಮತ್ತೆ ನಾಗಮಣಿಯನ್ನು ಕಾಪಾಡ್ಕೊಳ್ಳೋ ಕೆಚ್ಚು ನನ್ನಲ್ಲಿ ಜಾಗೃತ ಆಗಿದೆ. ಕಾಪಾಡ್ಕೋತೀನಿ. ಆ ಪಾಪಿ ರುದ್ರನ ಬಲಿ ತಗೊಂಡು 1 ವರ್ಷ ಆಯ್ತು. ವಿಷ್ಣು, ನಿನ್ನ ಬಲಿ ಮುಹೂರ್ತನೂ ಹತ್ರ ಬರ್ತಾ ಇದೆ. ಸರಿಯಾದ ಗಳಿಗೆಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆ ಮುಹೂರ್ತ ಈಗ ಕೂಡಿ ಬಂದಿದೆ ಅಂತ ಅನಿಸ್ತಾ ಇದೆ. ರುದ್ರನ ವರ್ಷದ ತಿಥಿಯ ದಿನನೇ ಶಿವನ ಸಾವಿಗೂ ಮುಹೂರ್ತ ಇಟ್ರೆ ಹೇಗೆ? ಅಣ್ಣ ತಮ್ಮ ಇಬ್ರು ಒಂದೇ ದಿನ ಸಾಯಲಿ. ಅದೇ ಸರಿಯಾದ ನಿರ್ಧಾರ. ಆ ದಿನ ಈ ಕುಟುಂಬದ ಪಾಲಿಗೆ ಯಾವತ್ತಿಗೂ ಮರೆಯಲಾಗದಂತ ಕರಾಳ ದಿನ ಆಗ್ಬೇಕು ಅಂದ್ರೆ ಹಾಗೆ ಮಾಡಬೇಕು. ವರ್ಷಕ್ಕೊಮ್ಮೆ ಆ ದಿನ ಬಂದಾಗ ಮನೆ ಮಂದಿಯೆಲ್ಲ ಭಯದಿಂದ ನಡುಗೋ ಹಾಗಾಗ್ಬೇಕು. ಅದಕ್ಕೂ ಮೊದಲು ಆ ಪಾಪಿಯ ವಶದಲ್ಲಿರೋ ನಾಗಮಣಿನ ನನ್ನ ವಶಕ್ಕೆ ತಗೋಬೇಕು. ಅದೇ ಸರಿ. ವಿಷ್ಣು, ನಿನ್ನ ಬಲಿಯ ಮುಹೂರ್ತ ಹತ್ರ ಬರ್ತಾ ಇದೆ. ಅಮೃತ, ಗುರುಗಳೇ, ನೀವಿಲ್ಲಿ? ಏನಮ್ಮ ಇದು? ಇಷ್ಟೊತ್ತಿನಲ್ಲಿ ಇಲ್ಲಿ ನಿಂತಿದ್ಯಾ? ನಿದ್ದೆ ಬರಲಿಲ್ವಾ? ಇಲ್ಲ ಗುರುಗಳೇ, ಯಾಕೋ ನಿದ್ದೆ ಬರಲಿಲ್ಲ. ಅದಕ್ಕೆ ಹೀಗೆ ಸ್ವಲ್ಪ ಹೊರಗಡೆ ಗಾಳಿಯಲ್ಲಿ ನಿಲ್ಲೋಣ ಅಂತ ಬಂದೆ. ನೀವಿಲ್ಲಿ? ನನಗೂ ಅಷ್ಟೇ ಅಮ್ಮ. ಹೊಸ ಜಾಗ ಅಲ್ವಾ, ನಿದ್ದೆ ಬರ್ತಾ ಇರಲಿಲ್ಲ. ಹಾಗೆ ಗಾಳಿ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಸರಿ ಅಮೃತ, ನಿಮ್ಮೂರು ಯಾವುದು ಅಂತ ಹೇಳಿದೆ? ಅಲ್ಲಮ್ಮ, ಅವತ್ತು ನಿಮ್ಮ ತಂದೆ ತಾಯಿ ಬಗ್ಗೆ ನೀನು ನನಗೆ ಸರಿಯಾಗಿ ಹೇಳಲೇ ಇಲ್ವಲ್ಲ?